ನನ್ನ ಪ್ರಶ್ನೆ, ಮನಸ್ಸಿನೊಳಗೆ ಒಂದು ಹುಡುಗಿಯನ್ನ ಇಟ್ಕೊಂಡು ಇನ್ನೊಂದು ಹುಡುಗಿಯನ್ನ ಮದುವೆ ಆಗೋದಕ್ಕೆ ಹೊರಟಿದೀಯಾ? ಹೌದಾ ಅಲ್ವಾ? ಅಖಿಲ, ರಘು, ಸಾರಿ, ನಾನು ಹೀಗೆ ಪ್ರಶ್ನೆ ಕೇಳದೆ ಅವನೇನು ಬೇಜಾರು ಮಾಡ್ಕೊಂಡು ಹೊರಟೆ ಬಿಟ್ಟ. ಪರವಾಗಿಲ್ಲ ರಮಗಾನ್, ಇದರಲ್ಲಿ ನಿಂದೇನು ತಪ್ಪಿಲ್ಲ. ಮನರಂಜನೆಗೋಸ್ಕರ ಪ್ರಶ್ನೆಗಳು ಕೇಳ್ತಾ ಇದ್ದೆ ಅಷ್ಟೇ. ಆ ವಿಷಯ ಬಿಡು. ಆ ವಿಷಯಕ್ಕೋಸ್ಕರ ಹೊಸ ವರ್ಷದ ಪಾರ್ಟಿ ಕಳೆಗೊಂಡಬಾರದು. ಸರಿ ಸರಿ, ಈಗ ಮುಂದಿನ ಆಟಕ್ಕೆ ಹೊರಡೋಣ, ಓಕೆನಾ? ಪಂಡ್ರಪುರ ಪಾರ್ವತಿ, ನಿಂತ್ಕೊಳ್ಳೆ ಇಲ್ಲಿ. ಏನೇ ನೀನು ಅಳುಮುಂಜಿ, ಸ್ವಲ್ಪ ಮಾತ್ ಕಮ್ಮಿ ಅಂತ ಅನ್ಕೊಂಡಿದ್ದೆ. ಟೈಮ್ ನೋಡಿ ಸಖತ್ತಾಗೆ ಕೊಟ್ಟೆ. ಆಹಾ, ನಟಿ ಮಣಿ ಅಂದ್ರೆ ನೀನು ಕಣೆ. ಇಷ್ಟೊತ್ತು ಅಷ್ಟೊಂದು ಮಾತಾಡಿ ಈಗೇನೋ ಗೊತ್ತೇ ಇಲ್ಲ ಅನ್ನೋ ತರ ಗೌರಮ್ಮನಂಗ್ ನಿಂತಿದ್ಯಲ್ಲ, ಮೆಚ್ಚಬೇಕಾದ್ದೆ ಕಣೆ. ಹೋಗೆ, ಇನ್ನೊಂದ್ಸಲ ಎಲ್ರಿಗೂ ಕುಡಿಯೋದಕ್ಕೆ ಕೂಲ್ ಡ್ರಿಂಕ್ಸ್ ತಗೊಂಡ್ ಬಾ. ಸರಿ ಮೇಡಮ್. ನಿಂತ್ಕೊಳೆ, 1 ಗಂಟೆ ಹೋಗ್ಬೇಡ, ಹಿಂಗೋಗಿ ಹಿಂಗ್ ತಗೊಂಡ್ ಬರ್ಬೇಕು. ಇವಾಗ ಮಜಾ ಬರ್ತಾ ಇದೆ. ಅದ್ ಸರಿ, ಈ ನಮ್ ಗುರೂಜಿ ಎಲ್ಲೋದ್ರು ಅಂತ. ಕೈ ಚೈನ್ನ ಎಲ್ಲೋ ನೋಡಿದ್ದೀನಲ್ಲ. ಈ ತರ ಕೈ ಚೈನು ಅವತ್ತು ಅಖಿಲಮ್ಮನ್ ಕೊಲ್ಬೇಕು ಅಂತ ಹೇಳ್ತಿದ್ದಿದ್ ಹೆಂಗಸ್ ಕೈಲಿತ್ತು. ಆದ್ರೆ ಇದು ಇಲ್ಲಿಗೆ ಹೇಗ್ ಬಂತು? ಅಂದ್ರೆ ಅವತ್ ಬಂದಿದ್ದ ಕೊಲೆಗಾರ್ತಿ ಇಲ್ಲಿಗೂ ಬಂದಿದ್ದಾಳ? ಒಂದ್ ವೇಳೆ ಆ ಹೆಂಗಸು ಇಲ್ಲಿಗೆ ಬಂದಿದ್ರೆ ಇಷ್ಟು ಜನದ ಮಧ್ಯೆ ನಾನು ಅವಳ ಹೇಗ್ ಹುಡ್ಕೋದು? ಈಗ ಹೊಸ ಆಟದ ರೂಲ್ಸ್ ಏನಪ್ಪಾ ಅಂದ್ರೆ, ನಾನೊಂದು ಬಾಲ್ ಹಾಕ್ತೀನಿ, ಆ ಬಾಲ್ ಯಾರ ಕೈ ಸೇರುತ್ತೋ ಅವ್ರು ಹಾಡು ಹೇಳ್ಬೇಕು. ಓಕೆ? ಮಾತು ಬಾರದು ನನ್ನ ಮಗ ಮೂಕ ಭಾಷೆಯಲ್ಲಿ ಮಾತಾಡೋದು ನಿಲ್ಲಿಸ್ಬಿಟ್ಟ. ಹಾಯ್ ಹಿತೇಶ್, ನಾನು ಯಾರು ಅಂತ ಗೊತ್ತಾಯ್ತಾ? ನಾನ್ ಕಣೋ ಆದಿತ್ಯ. ಇಷ್ಟು ಬೇಗ ಮರ್ತ್ಬಿಟ್ಯಾ?
ಕೈ ಚೈನ್ ಯಾರ್ದು ಅಂತ ಹೇಗ್ ಕಂಡಿಡಿಯೋದು? ಈ ಪಂಡ್ರಪುರ ಪಾರ್ವತಿಗೆ ಜ್ಯೂಸ್ ತರಕ್ ಹೇಳಿದ್ರೆ ಇಷ್ಟೊತ್ತು ಅದೆಲ್ಲ ಹಾಳಾಗ್ ಹೋದ್ಲು. ಓ ಕರ್ಮ. ಅಯ್ಯಯ್ಯೋ, ದಾಮಿನಿ ಮೇಡಮ್ ಈ ಕಡೆನೆ ಬರ್ತಾ ಇದಾರೆ. ಅವ್ರ ಕೈಗೆ ಏನಾದ್ರೂ ನಾನ್ ಸಿಕ್ಕಾಕೊಂಡ್ರೆ ಖಂಡಿತ ಈ ಕೈ ಚೈನ್ ಯಾರ್ದು ಅಂತ ಕಂಡುಹಿಡಿಯೋದಕ್ಕಾಗಲ್ಲ. ಎಲ್ಲೋಯ್ತು ನನ್ ಬ್ರೇಸ್ಲೆಟ್? ಇಷ್ಟೊತ್ತಿಗೆ ಆ ಬ್ರೇಸ್ಲೆಟ್ ಯಾರಿಗಾದ್ರೂ ಸಿಕ್ಬಿಟ್ರೆ? ನೋ ನೋ. ಹೇಗಿದ್ಯಾ ಹಿತೇಶ್? ನೀನ್ ನೋಡಿ ಎಷ್ಟೊಂದು ವರ್ಷಗಳಾಗೋಯ್ತು. ನೀನ್ ನೆನ್ಪಿದ್ಯಾ? ನೀನ್ ಓದೋದ್ರಲ್ಲಿ ನನ್ಗಿಂತ ಅಲ್ಲಲ್ಲ ಎಲ್ಲರಿಗಿಂತ ಮುಂದಿದ್ದೆ. ತುಂಬಾ ಶಾರ್ಪ್ ಆಗಿದ್ದೆ. ನಿಮ್ಮಪ್ಪ ಹೇಳಿದ್ರು ನೀನೊಂದು ಹುಡುಗಿನ ಪ್ರೀತಿಸ್ತಿದ್ದಂತೆ. ಬೇಡ, ಅವಳ ಬಗ್ಗೆ ಮಾತಾಡ್ಬೇಡ. ಈ ಪ್ರೀತಿನೇ ಒಂಥರ ವಿಚಿತ್ರ. ಕೆಲವ್ರಿಗೆ ತುಂಬಾ ಖುಷಿ ಕೊಡುತ್ತೆ, ಇನ್ ಕೆಲವ್ರಿಗೆ ತುಂಬಾನೇ ನೋವು ಕೊಡುತ್ತೆ. ಎಂತ ಕಲ್ ಮನ್ಸಿರೋರ್ಗೂ ಭಾವುಕನಾಗಿ ಮಾಡುತ್ತೆ. ಒಂದ್ ವೇಳೆ ನಮ್ ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ಹೃದಯನೇ ಒಡೆದು ಹೋದಾಗತ್ತೆ. ಈ ಪ್ರೀತಿ ಅನ್ನೋ 2 ಅಕ್ಷರದ ಪದದಲ್ಲಿ ಎಷ್ಟು ನೋವಿದೆ ಅಲ್ವಾ? ಕೆಲವ್ರಿಗೆ ಬೇಡ ಬೇಡ ಅಂದ್ರೂ ಪ್ರೀತಿ ಸಿಗುತ್ತೆ, ಇನ್ ಕೆಲವ್ರಿಗೆ ಪ್ರೀತಿ ಬೇಕು ಅಂತ ಎಷ್ಟು ಹಂಬಲಿಸಿದ್ರು ಪ್ರೀತಿ ಅವರಿಂದ ದೂರ ಹೋಗ್ತಾ ಇರುತ್ತೆ, ಅವ್ರಿಗೆ ಸಿಗದೇ ಇಲ್ಲ. ಅಂತ ನತದೃಷ್ಟ ಸಾಲಲ್ಲಿ ನಾವಿಬ್ಬರು ಇದೀವಿ ಅಂತ ಅನ್ಸುತ್ತೆ. ನಾನು ಅವಳನ್ನ ತುಂಬಾ ಪ್ರೀತಿ ಮಾಡಿದೆ, ಅವಳು ನನ್ನ ಪ್ರೀತಿ ಮಾಡಿದ್ಲು. ಅವಳಿಗೋಸ್ಕರ ನಾನು ಪ್ರಾಣ ಕೊಡಕ್ಕೂ ರೆಡಿ ಇದೆ. ಆದ್ರೆ ಅವಳು ನಾನು ತೊದ್ಲಂತ ಬಿಟ್ಟು ಅಯ್ಯಯ್ಯೋ, ಇದೇನ್ರೋ ಬಾಲ್ ಇವ್ರ ಕೈಗೆ ಬಂದಿದೆ. ಈ ಗೇಮ್ ರೂಲ್ಸ್ ಏನ್ ಗೊತ್ತಾ? ಬಾಲ್ ಯಾರ ಕೈಗೆ ಬರುತ್ತೋ ಅವ್ರು ಹಾಡಬೇಕು. ಇವ್ರು ತೊದ್ಲ ಅಲ್ವಾ? ಇವ್ರು ಹೇಗೆ ಆಡ್ತಾರೆ? ಬನ್ರ ಹೋಗೋಣ. ಇವ್ರು ತೊದ್ಲ ಅಲ್ವಾ? ಇವ್ರು ಹೇಗೆ ಆಡ್ತಾರೆ?
ದೃಷ್ಟಿಲಿ ನೀನ್ ಹೇಳಿದ್ದು ನನ್ನ ಮಗನ ಮನಸ್ಸಿನ ಭಾವನೆ. ನೀನು ಸಹ ಅವನ ತರ ಪ್ರೀತಿಯ ಧ್ವನಿಲಿ ಸಾಕ್ತಾ ಇದೀಯ. ಆದಷ್ಟು ಬೇಗ ದಡ ತೆಗೆದುಕೊಳ್ಳಪ್ಪ. ರಿತೇಶ್, ಹೊರಡೋಣವಾ? ಊರಿಗೊಬ್ಳೆ ಪದ್ಮಾವತಿ. ಹಾಯ್ ಅಣ್ಣ. ಹಲೋ. ಹಾಯ್. ಪಾರ್ಟಿನ ಚೆನ್ನಾಗಿ ಎಂಜಾಯ್ ಮಾಡಿ. ಇದು ನಮ್ಮನೇದೇ ಪಾರ್ಟಿ. ನಿಮ್ಗೆ ಜ್ಯೂಸ್ ಎಲ್ಲ ಕುಡಿದ್ರಾ? ಆಯ್ತು. ಲೇ ಪಾರ್ವತಿ, ನಿಂತ್ಕೊಳ್ಳೆ. ಅಯ್ಯಯ್ಯೋ, ದಾಮಿನಿ ಮೇಡಮ್ ಏನಾದ್ರೂ ನನ್ನ ಕೈಯಲ್ಲಿರೋ ಈ ಕೈ ಚೈನ್ ನೋಡಿದ್ರೆ 1000 ಪ್ರಶ್ನೆ ಕೇಳ್ತಾರೆ. ಈಗೇನ್ ಮಾಡೋದು? ಅವಳು ನಮ್ಮನೆ ಕೆಲಸದವಳು. ಸರಿಯಾಗಿ ಕೆಲಸ ಹೇಳಿಲ್ಲ ಅಂದ್ರೆ ಇಲ್ಲೆಲ್ಲೋ ಓಡೋಗ್ಬಿಡ್ತಾಳೆ. ನಿಮಗೆ ಇನ್ನೊಂದ್ಸಲ ಕೂಲ್ ಆಗಿರೋ ಕೂಲ್ ಡ್ರಿಂಕ್ಸ್ ಅನ್ಕೊಡಕ್ ಹೇಳ್ತೀನಿ, ಸರಿನಾ? ಎಂಜಾಯ್ ಮಾಡಿ. ಲೇ ಪಾರ್ವತಿ, ಇಷ್ಟೊತ್ತು ಎಲ್ಲೇ ಹೋಗಿದ್ದೆ? ನಿನ್ನ ಕೂಗಿ ಕೂಗಿ ನನ್ ಗಂಟ್ಲೆಲ್ಲ ಒಣಗ್ತಾ ಇದೆ. ಕೊಡೆ ಇಲ್ಲಿ. ಇಲ್ಲಿ ಇಟ್ಕೊಂಡು ನೀನೇನ್ ಮಾಡ್ತೀಯಾ? ಇದಿಷ್ಟು ಜ್ಯೂಸು ನನಗೆ ಬೇಕು. ಬಾ ನನ್ನಿಂದೆ. ಬಾರೆ. ಬಾರೆ ಬಾ. ನಿನ್ನ ನಿಂಗೆ ಬಿಟ್ರೆ ಗಂಟೆ ಗಟ್ಲೆ ಹೋಗ್ಬಿಡ್ತೀಯ. ಏನಾದ್ರೂ ಒಂದ್ ಕೆಲ್ಸ ಹೇಳಿದ್ರೆ ಸಾಕು, ಅಲ್ಲೇ ಇದ್ಬಿಡ್ತಾಳೆ. ಓ ಹಲೋ ಫ್ರೆಂಡ್ಸ್, ನೀವ್ ಇಲ್ಲಿದ್ದೀರಾ? ನೀವ್ ಆಗ್ಲೇ ಜ್ಯೂಸ್ ಸರಿಯಾಗಿ ಕುಡಿಲಿಲ್ಲ ಅಲ್ವಾ? ಇವಾಗ ಕುಡೀರಿ. ಲೇ ಪಾರ್ವತಿ, ಕೊಡೆ ಜ್ಯೂಸು ನನ್ ಫ್ರೆಂಡ್ಸ್ಗೆ. ಇವಳೇ ಮಾಡಿರೋ ಜ್ಯೂಸು. ಅಯ್ಯಯ್ಯೋ, ಕೈ ಚೈನ್ ಕಾಣಿಸ್ತಿಲ್ವಲ್ಲ? ಎಲ್ಲಿ ಬಿತ್ತು? ಎಲ್ಲಿ ಬೀಳಿಸ್ಕೊಂಡೆ? ಇಲ್ಲಿಲ್ಲ ಅಂದ್ರೆ ಅಲ್ಲೇ ಮುಂದೆ ಎಲ್ಲಾರು ಬೀಳಿಸ್ಕೊಂಡ್ಬಿಟ್ನಾ? ಅಲ್ಲೇ ಹೋಗಿ ನೋಡ್ತೀನಿ.
ಚೈನು ಅನುಷ್ಕಾ ಮೇಡಮ್ ಅಂದ್ರೆ ಅಖಿಲ್ ಅಂಬಲ್ ಕೊಲ್ಬೇಕು ಅಂತ ಬಂದವರು ಇವರ ಬೇಟೆ ಬೇಗ ಮುಗಿಲಿ, ಅರಸನ ಕೋಟೆ ಹಂತ ಹಂತವಾಗಿ ನೆಲ ಸಮ ಆಗಲಿ. ನಿಮ್ಮನ್ನ ಮುಗಿಸ್ಬೇಕು ಅಂತ ಬಂದಿದ್ದೀನಿ.